ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿದೆ, ಸೊ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಅವ್ರ ಫ್ರೆಂಡ್ ಮೀಟ್ ಮಾಡಬೇಕು ಅಂತೇಳಿ ಹೊರಗಡೆ ಹೋಗಿದ್ದಾರೆ. ಸೊ ಅಲ್ಲೇ ಟಿಫನ್ ಮಾಡ್ಕೊಂಡು ಬರ್ತಾರಂತೆ. ಇನ್ನು ನನಗೆ ದೋಸೆ ಇಟ್ಟಿದೆ, ಸೊ ಇವಾಗ ದೋಸೆ ಹಾಕ್ಕೊಂಡಿರ್ತೀನಿ ನಾನು. ಸ್ವಲ್ಪ ಪಾಲಕ್ ಸೊಪ್ಪಿದೆ, ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡಿರ್ತೀನಿ. ಪ್ಲೈನ್ ದೋಸೆ ನಾನು ಆಲ್ಮೋಸ್ಟ್ ತಿನ್ನೋಕ್ಕೆ ಹೋಗಲ್ಲ, ಯಾಕಂತಂದರೆ ಸ್ವಲ್ಪ ಪ್ರೋಟೀನ್ ಆದ್ರೂ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ಕೊಳ್ತೀನಿ. ಪಾಲಕ್ ಹಾಕ್ಕೊಳ್ತೀನಿ, ಇಲ್ಲ ಬೀಟ್ರೂಟ್ ಹಾಕ್ಕೊಂಡ್ಬಿಡ್ತೀನಿ, ಇಲ್ಲ ಕ್ಯಾರೆಟು ಈರುಳ್ಳಿ ತುರಿದ ಮೇಲೆ ಹಾಕ್ಕೊಂಡ್ಬಿಡ್ತೀನಿ, ಆ ಥರ ತಿಂತೀನಿ. ಸೊ ಇವಾಗ ನಾನು ದೋಸೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಅವರು ಬಂದಮೇಲೆ ನೋಡೋಣ, ಅವರಲ್ಲೇ ಟಿಫನ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಧ್ಯಾಹ್ನ ಲಂಚಿಗೆ ಏನಾದರೂ ಮಾಡಬೇಕು. ಅವ್ರು ಏನಾದ್ರು ನಾನ್ ವೆಜ್ ತಂದುಕೊಟ್ರೆ ನಾನ್ ವೆಜ್ ಮಾಡ್ತೀನಿ, ಇಲ್ಲ ಅಂತಂದರೆ ಏನಾದ್ರೂ ಸಾಂಬಾರು ಮಾಡ್ತೀನಿ. ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾನಿವಾಗ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ನಾನು ಕೂಡ ದಿನನ ಶುರು ಮಾಡಿಕೊಂಡೆ. ಸೊ ಹಾಗಾಗಿ ಯೋಗನೂ ಕೂಡ ಲೇಟಾಗೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಮನೆ ಮುಂದೆ ಆಲ್ರೆಡಿ ಬಿಸಿಲೇ ಬಂದ್ಬಿಟ್ಟಿತ್ತು ನಾನು ಯೋಗ ಮಾಡೋಷ್ಟರಲ್ಲಿ. ಸರಿ ಬಿಡಿ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಬಟ್ ಏನು ಗೊತ್ತಾ, ಯೋಗನ ಸ್ಕಿಪ್ ಮಾಡಿದ್ರೆ ನನಗೆ ಸರಿಯಾಗಿ ನಿದ್ದೆನೂ ಆಗಲ್ಲ, ಆಮೇಲೆ ಆ ದಿನ ಕಂಪ್ಲೀಟ್ ಅಂತಲೇ ಅನಿಸಲ್ಲ ನನಗೆ. ಹಾಗಾಗಿ ನಾನು ಸ್ವಲ್ಪನಾದರೂ, ಅದು ಎಷ್ಟೊತ್ತೇ ಆಗಲಿ, ಲೇಟಾಗಾದರೂ ಎದ್ದಿರಲಿ, ಬೇಗನಾದರೂ ಎದ್ದಿರಲಿ, ಒಂದು 20 ಮಿನಿಟ್ಸ್ ಆದ್ರೂ ಮಾಡ್ಕೊಂಬಿಡ್ತೀನಿ ನಾನು. ಇದನ್ನು ನಾನು ವ್ಲಾಗಲ್ಲೆಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ. ಬಟ್ ಏನು ಗೊತ್ತಾ, ಇದನ್ನು ಮಾಡೋದ್ರಿಂದ ನಮಗೆ ಬೋನ್ ಗಟ್ಟಿಯಾಗಿರುತ್ತೆ, ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ, ಮತ್ತು ನಿದ್ರೆ ಸಹ ಬರುತ್ತೆ, ಮತ್ತು ಕೈಕಾಲು ನೋವು, ಬೆನ್ನು ನೋವು ಏನೇ ಇದ್ದರೂ ಕೂಡ ರಿಲೀಫ್ ಅಂತಲೇ ಅನಿಸ್ಬಿಡುತ್ತೆ ನಮಗೆ. ಏನೇ ನೋವುಗಳಿರಲಿ, ಸ್ವಲ್ಪ ಇದನ್ನು ಯೋಗ ಮಾಡಿಬಿಟ್ಟು ಸ್ವಲ್ಪ 1-2 ದಿನನಾದ್ರೂ ಮಾಡಿದ್ರೂ ಕೂಡ ಆ ನೋವೆಲ್ಲ ಕಂಪ್ಲೀಟಾಗಿ ಹೋಗೇ ಬಿಟ್ಟಿರುತ್ತೆ. ಸೊ ಅಷ್ಟು ಮಿರಾಕಲ್ ಇರುತ್ತೆ ಈ ಯೋಗದಿಂದ. ಸೊ ಹಾಗಾಗಿ ನಾನು ಕೂಡ ಡೈಲಿ ಮಾಡ್ಕೊತೀನಿ, ಸ್ಕಿಪ್ ಅಂತೂ ಮಾಡೋದಕ್ಕೆ ಹೋಗಲ್ಲ. ಈಗ ಬೆಳಿಗ್ಗೆ ಆಗಿಲ್ಲ ಅಂತಂದರೆ ಈವ್ನಿಂಗ್ ಆದರೂ ಒಂದು 5-5:30 ಹಂಗಾದ್ರೂ ನಾನು ಮಾಡ್ಕೊಂಬಿಡ್ತೀನಿ. ಆ ಥರ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಬಾಡಿ ಸ್ಟ್ರೆಚಬಲ್ ಇದ್ದಷ್ಟು ನಮ್ಮ ಹೆಲ್ತು ನಮಗೆ ತುಂಬಾ ಅನುಕೂಲ ಆಗಿರುತ್ತೆ, ಹೆಲ್ತ್ ಕಂಡೀಷನ್ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡೋಕ್ಕೆ ಹೋಗೋದಿಲ್ಲ. ವಾಕು ಮತ್ತು ಯೋಗ ಅಂತೂ ಕಂಪಲ್ಸರಿ ಮಾಡ್ಕೊಂಬಿಡ್ತೀನಿ ನಾನು. ಹಾಗಾಗಿ ಇವತ್ತು ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈ ಆಸನ ಇದೆ ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ, ಇದು ಬಟರ್ಫ್ಲೈ ಆಸನ. ಇದಂತೂ ಹೆಣ್ಮಕ್ಳಿಗೆ PCOS ಏನೇ ಒಂದು ಪೀರಿಯಡ್ ಸಂಬಂಧ ಇಶ್ಯೂ ಇದ್ರೂ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಈ ಒಂದು ಯೋಗಾಸನ ಮಾಡಿದ್ರೆ ಫುಲ್ ಎಲ್ಲ ಕಂಪ್ಲೀಟ್ ರಿಲೀಫ್ ಆಗುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ ಇದು ಒಂದು ಯೋಗಾಸನದಿಂದ. ಮತ್ತು ಈಗ ಮಾಡ್ತಾ ಇದ್ದೀನಲ್ಲ ನಾನು ರೊಟೇಷನು, ಇದು ಕೂಡ ಅಷ್ಟೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಮಾಮೂಲಿ ಮಾರ್ನಿಂಗ್ ರೋಟೀನ್ ಇರುತ್ತಲ್ಲ, ನೈಟು ನಾನು ಕಪ್ಪು ಒಣ ದ್ರಾಕ್ಷಿ ಎಲ್ಲ ನೆನೆಸಿಟ್ಟಿರ್ತೀನಿ, ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿರ್ತೀನಿ. ಅದನ್ನೆಲ್ಲ ಕುಡಿದು ನಾನು ರೋಟೀನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಕಿಚನ್ ಸಿಂಕ್ ಇದೆಯಲ್ವಾ, ಅದರಲ್ಲಿ ಕೊಳಾಯಲ್ಲಿ ನೀರು ಲೀಕ್ ಆಗ್ತಾನೇ ಇತ್ತು. ಸೊ ಲೀಕ್ ಆಗ್ತಾ ಇದ್ದರೆ ನೀರು ತುಂಬಾ ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ಪ್ರದಿಯವರು ಪ್ಲಂಬರ್ಗೆ ಹೇಳಿದರು. ಸೊ ಅವರೂ ಕೂಡ ಕಾಲ್ ಮಾಡಿ ಕೇಳಿದೆ, ಇವತ್ತು ಬರ್ತೀನಿ ಮೇಡಮ್ ಅಂತ ಹೇಳಿದ್ರು. ಸೊ ಅವರು ಬಂದು ಅದನ್ನು ರೆಡಿ ಮಾಡಿ ಹೋಗಲಿ, ಆಮೇಲೆ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇಗಿದ್ರೂ ತಿಂಡಿ ಮಾಡೋದೇನೂ ಇರಲಿಲ್ಲ, ದೋಸೆ ಒಂದು ಹಾಕ್ಕೋಬೇಕಿತ್ತು. ಮತ್ತು ನಾನು ಒಬ್ಬಳೇ ಅಲ್ವಾ, ಅವರು ಕೂಡ ಹೊರಗಡೆ ಹೋಗಿದ್ರು, ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 11 ಗಂಟೆ ಆಗುತ್ತೆ ಅಂತೇಳಿದರು. ಹಾಗಾಗಿ ಸ್ವಲ್ಪ ಅವ್ರು ಬಂದು ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದೆ. ನಾನು ನನ್ನದು ಸೆಲ್ಫ್ ಕೇರ್ ಏನೇ ಇದ್ರೂ ಕೂಡ ನಾನು ಬುಧವಾರ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಸಂಡೇ ನನಗೆ ಸ್ವಲ್ಪ ಕೆಲಸನೇ ಜಾಸ್ತಿ, ಎವ್ರಿ ಸಂಡೇನೂ ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರತಿಯವ್ರು ಇರ್ತಾರೆ, ನಾನ್ ವೆಜ್ ಮಾಡೋದಿರುತ್ತೆ. ಅವರು ಪಾಪ ವಾರದಲ್ಲಿ ಒಂದಿನ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಮಾಡಿಕೊಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ನಾನು ಸೆಲ್ಫ್ ಕೇರ್ ಅಂತ ಬಂದರೆ ನಾನು ಬುಧವಾರನೇ ತೊಗೊಂಬಿಡ್ತೀನಿ, ಭಾನುವಾರ ಅಂತೂ ತೊಗೊಳಕ್ಕೆ ಹೋಗಲ್ಲ. ಸೊ ಇವತ್ತು ಸ್ವಲ್ಪ ಹೇರ್ ಅಪ್ಲೈ ಮಾಡ್ಕೊಳ್ಳೋಣ, ಮಸಾಜ್ ಮಾಡಿ ನಿಧಾನಕ್ಕೆ ಅಂತೇಳಿ ಇವತ್ತು ಮಾಡ್ಕೊತಾ ಇದ್ದೆ. ನಾನು ಏರ್ ಆಯಿಲ್ ಮಾಡ್ಕೊಂಡಿದ್ದೀನಲ್ವ, ಅದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ಕೊಂಡಿರೋದು. ಒಂದು 3 ಮಂತ್ಸ್ವರೆಗೂ ಬರುತ್ತೆ ಆ ಪುಟ್ಟು ಬಾಟಲ್ ನನಗೆ. ನಾನೊಂದು 2 ಸ್ಪೂನಷ್ಟು ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದು ನನಗೆ. ಹೇರ್ ಫಾಲ್ ಆಗೋದು ಕಮ್ಮಿ ಆಗಿದೆ, ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗಿದೆ.
ಹಾಗಾಗಿ ನಾನು 3 ಮಂತ್ಸ್ಗೆ ಒಂದ್ಸಲ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಮನೇಲೇ. ತುಂಬಾ ಸ್ಮೆಲ್ ಎಷ್ಟು ಘಮ ಘಮ ಅಂತ ಬರ್ತಿರುತ್ತೆ ಗೊತ್ತಾ ಅದು. ಆ್ಯಂಡ್ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದು. ಸೊ ನಾನು ಹೇರ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟು ಕೋಂಬ್ ಮಾಡಿಬಿಟ್ಟು ಆಮೇಲೆ ಅದು ಹೆಡ್ ಮಸಾಜ್ ಬರುತ್ತೆ, ಮಸಾಜ್ನ ನಾನು ಕೈಲೇ ಮಾಡ್ಕೊತೀನಿ. ಅದೇನು ಗೊತ್ತಾ, ರೂಟ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಥರ ಅದು ಮಸಾಜು ಮಾಡಿದ್ರೆ ಬೇಗನೆ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸಲ ಏರ್ ಅಪ್ಲೈ ಮಾಡಬೇಕಾದ್ರೂ ಕೂಡ ನಾನು ಫಸ್ಟು ಏರ್ ಮಸಾಜ್ ಮಾಡ್ಕೊತೀನಿ. ಅದಾದಮೇಲೆ ಆಫ್ಟರ್ ಏರ್ ಅಪ್ಲೈ ಮಾಡಾದ್ಮೇಲೂ ಕೂಡ ಏರ್ ಮಸಾಜ್ ಮಾಡೇ ನಾನು ಕೋಂಬ್ ಮಾಡೋದು. ಏರ್ ಅಪ್ಲೈ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು ಅದನ್ನು ಹಾಗೇ ಅಪ್ಲೈ ಮಾಡಿ ಕಟ್ಬಿಟ್ಟು ಬಿಟ್ಬಿಡ್ತೀನಿ. ಒಂದು 20 ಮಿನಿಟ್ಸು ಹಾಫ್ ಆನ್ ಅವರ್ ಆದ್ರೂ ಕೂಡ ನಾನು ಅದನ್ನು ಕೋಂಬ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವಾಗ ತಾನೇ ನಾವು ಏರ್ ಅಪ್ಲೈ ಮಾಡಿರ್ತೀವಲ್ವ, ಅದೇನು ಮಾಡಿರುತ್ತೆ, ಸ್ವಲ್ಪ ಮಸಾಜ್ ಎಲ್ಲ ಮಾಡಿರ್ತೀವಲ್ವ, ಬುರುಡೆ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಸ್ಮೂತ್ ಇರುತ್ತೆ. ನಾವೀಗ ಇಮಿಡಿಯೇಟ್ ನಾವು ಕೋಂಬ್ ಮಾಡೋಕೆ ಹೋಯ್ತು ಅಂತ ಅಂದರೆ ಏರ್ ಕೂಡ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೋಂಬ್ ಮಾಡೋದು ಒಳ್ಳೆಯದು. ಸೊ ನಾನು ಹಾಗೆ ಮಾಡೋದು, ಏರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಎತ್ತಿ ಕಟ್ಟಿಬಿಡ್ತೀನಿ. ಸೊ ಒಂದು ಹಾಫ್ ಆನ್ ಅವರು, ಒಂದು 20 ಮಿನಿಟ್ಸ್ ಬಿಟ್ಟು ನಾನು ಹೇರ್ ಕೋಂಬ್ನ ಮಾಡ್ಕೊತೀನಿ. ಸೊ ಹಾಗೇ ಈಗಲೂ ಕೂಡ ಮಾಡಿಕೊಂಡು ಹೊರಗಡೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬಿಸಿಲೆಲ್ಲ ಬರ್ತಾಯಿತ್ತಲ್ವ, ಸೊ ಸ್ವಲ್ಪ ಹೊತ್ತು ಬಿಸಿಲು ಕಾಯೋಣ, ಮೈ ಮೇಲೆ ಬಿಸಿಲು ಬೀಳಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಬಿಸಿಲು ಕಾಯ್ಕೊಂಡು ನಿಂತಿದ್ದೆ. ಅಲ್ಲಿ ಅದೇ ಹಕ್ಕಿಗಳೆಲ್ಲ ಅದು ಎಷ್ಟು ಚೆನ್ನಾಗಿ ಸೌಂಡ್ ಕೇಳಿಸುತ್ತೆ ಗೊತ್ತಾ. ನಮ್ಮ ಮನೆಯಲ್ಲಿ ಇದು ಕಾಣಲ್ಲ, ಎಲ್ಲಿದೆ ಏನು ಅಂತ ಕಾಣಲ್ಲ, ಮರದ ಮೇಲೆ ಇರ್ತಾವ. ಎಷ್ಟು ಚೆನ್ನಾಗಿ ಕೂಗೋದಾಗಲಿ, ಆ ಚಿಲಿಪಿಲಿ ಚಿಲಿಪಿಲಿ ಅಂತಲೇ ಇರುತ್ತೆ. ಬೆಳಿಗ್ಗೆ ಟೈಮ್ ಅಂತ ಅಲ್ಲ, ಸಂಜೆ ಟೈಮನ್ನು ಕೂಡ ಹಾಗೇ, ಒಂದು 4 ಗಂಟೆ ಆದರೆ ಸಾಕು, ಅವಾಗಲೂ ಹಾಗೇ ಅಂತ ಇರುತ್ತೆ. ಮತ್ತು ಪಕ್ಕದಲ್ಲಿ ಪಾರಿವಾಳ ಕೂಡ ಬರ್ತಾ ಇರುತ್ತೆ ಗೊತ್ತಾ. ನಾನು ಫಸ್ಟು ಸ್ಟಾರ್ಟಿಂಗ್ ಅನ್ಕೊತಾ ಇದ್ದೆ ಇಲ್ಲೇ ಯಾರೋ ಸಾಕಿದ್ದಾರೆ ಬಿಡಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಪ್ರದಿಯವ್ರು ಹೇಳಿದರು, ಸಾಕಿರೋದಲ್ಲಮ್ಮ, ಅದು ಬೇರೆ ಕಡೆಯಿಂದ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ರೂಢಿ ಆಗಿಬಿಟ್ಟಿದ್ದಾವೆ ಅವು ಅಂತ ಹೇಳಿದ್ರು. ಆವಾಗ ಗೊತ್ತಾಯಿತು ಎಷ್ಟು ಚೆನ್ನಾಗಿ ಬರೋದು ಹೋಗೋದು ಎಲ್ಲ ಮಾಡ್ತಾ ಇರ್ತೇವೆ. ಡೈಲಿ ಬರುತ್ತೆ, ಮಾರ್ನಿಂಗ್ ಟೈಮ್ ಅಂತೂ ಡೈಲಿ ಬರುತ್ತೆ ಪಾರಿವಾಳ ಬಂದು. ಒಂದು 1 ಅವರ್ 2 ಅವರ್ ಆದ್ರೂ ಆ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಆಮೇಲೆ ಹೋಗುತ್ತೆ. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಅದ್ರ ಪುಕ್ಕ ಎಲ್ಲ ನೋಡ್ಬಿಟ್ಟು ಇದೇನು ಕೋಳಿ ಪುಕ್ಕಗಳೆಲ್ಲ ಬರ್ತಾ ಇದೆಯಲ್ಲ ಇಲ್ಲಿ ಅಂದ್ಕೊಂಡೆ. ಆಮೇಲೆ ಹೇಳಿದ್ರು ಕೋಳಿ ಪುಕ್ಕ ಅಲ್ಲ, ಅದು ಇದ್ರದ್ದು ಹಕ್ಕಿಗಳದ್ದು, ಅದು ಪಾರಿವಾಳದ್ದೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಅದು ಕಸ ಗುಡಿಸ್ಬೇಕಾದ್ರೆ ನಂಗೆ ಜಾಸ್ತಿ ಅದೇ ಬರ್ತಾ ಇರುತ್ತೆ, ಹಾಗಾಗಿ ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಬ್ಲಿಂಕಿಟಲ್ಲಿ ಫ್ರೂಟ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಅಂದರೆ ನಾರ್ಮಲಾಗಿ ದಾಳಿಂಬೆ ಹಣ್ಣು, ಸೇಬು ಅದೆಲ್ಲ ಹೊರಗಡೆನೇ ಸಿಗುತ್ತೆ ಅಲ್ವ. ಇದು ಸೀಸನಲ್ ಫ್ರೂಟ್ಸ್ ಎಲ್ಲ, ಇದೆಲ್ಲ ಆನ್ಲೈನಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪನೂ ಡ್ಯಾಮೇಜ್ ಏನಿರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಆನ್ಲೈನಲ್ಲಿ ಈ ಥರದ್ದು ಫ್ರೂಟ್ಸ್ನೆಲ್ಲ ತೊಗೊಂಡ್ಬಿಡ್ತೀನಿ. ನಾನಿಲ್ಲಿ ಚೆರಿ ಮತ್ತು ಫ್ರೆಶ್ದು ಡೇಟ್ಸ್ ಬರುತ್ತಲ್ಲ ಎಲ್ಲೋ, ಅದನ್ನು ಬುಕ್ ಮಾಡಿದ್ದೆ. ಮತ್ತು ಲೀಚಿ ಮತ್ತು ಇನ್ನೊಂದು ಪೀಚ್ ಅಂತ ಒಂದು ಫ್ರೂಟ್ಸ್ ಇತ್ತು, ಅದನ್ನು ಕೂಡ ಬುಕ್ ಮಾಡಿದ್ದೆ. ಅದನ್ನು ನಾನು ಒಂದು ಸಲನೂ ತಿಂದಿರಲಿಲ್ಲ, ಸೊ ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ಬುಕ್ ಮಾಡಿದೆ. ಬಟ್ ಚೆರಿ ಅಂತೂ ತುಂಬಾ ಚೆನ್ನಾಗಿತ್ತು, ಎಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ಅಂತಂದರೆ ಫುಲ್ಲು ಹಣ್ಣಾಗಿತ್ತು ಅದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಮೇಲ್ಗಡೆ ವೈಟ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ತಿನ್ನೋಣ ಅಂತೇಳ್ಬಿಟ್ಟು ತೊಳಿತಾ ಇದ್ದೆ. ಅದ್ರ ಜೊತೆ ಅವರು ಕೂಡ ಕಿಟ್ಕ್ಯಾಟು ಬುಕ್ ಮಾಡಿದರು, ಚಾಕ್ಲೇಟು, ಮತ್ತು ಡಾರ್ಕ್ ಚಾಕ್ಲೇಟನ್ನು ಕೂಡ ಬುಕ್ ಮಾಡಿದರು. ಅದು ಬುಕ್ ಮಾಡಿದ ತಕ್ಷಣವೇ ಅದನ್ನು ಹೊಡೆದು ಆಗಲೇ ಅರ್ಧ ಖಾಲಿನೇ ಮಾಡಿಬಿಟ್ವಿ ಇಬ್ಬರೂ ಸೇರಿಕೊಂಡು. ಕಿಟ್ಕ್ಯಾಟನ್ನು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಕೊಂಡಿದ್ದೆ, ಅದನ್ನು ಆಮೇಲೆ ತಿನ್ನೋದಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಣ್ಣುಗಳನ್ನೆಲ್ಲ ನಾನು ಪ್ರತಿ ಸಲ ಹಣ್ಣು ಅಂತಲ್ಲ, ತರಕಾರಿ ತಂದ್ರೂ ಅಷ್ಟೇ, ಸೊಪ್ಪು ತಂದ್ರೂ ಅಷ್ಟೇ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನಾನು ಉಪ್ಪು ಮತ್ತು ಅರಿಶಿಣ ಎರಡನ್ನೂ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ವಾಶ್ ಮಾಡಿ ಅದನ್ನು ಎತ್ತಿ ಇಟ್ಕೊಳ್ಳೋದು. ಅಲ್ಲಿವರೆಗೂ ಕೂಡ ಅದನ್ನು ನಾನು ತೊಳಿದೇ ನಾನು ಯಾವುದೂ ಇಟ್ಕೊಳ್ಳಲ್ಲ. ಮತ್ತು ಅದಾದಮೇಲೂ ಕೂಡ ನಾನು ತಿನ್ನಬೇಕಾದ್ರೆ ಆಗಲಿ, ಮತ್ತು ತರಕಾರಿ ಏನಾದರೂ ಯೂಸ್ ಮಾಡಬೇಕಾದ್ರೆ ಮತ್ತೆ ಅದನ್ನು ವಾಶ್ ಮಾಡೇ ನಾನು ಮತ್ತೆ ಮಾಡ್ತೀನಿ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ನನಗದು, ಆ ಥರ ಮಾಡ್ಕೊತೀನಿ. ಆ್ಯಂಡು ತುಂಬಾ ಚೆನ್ನಾಗಿತ್ತು. ಆ ಚೆರಿ ಇತ್ತಲ್ವ, ಅದನ್ನು ಒಂದು ತಿಂದು ನೋಡಿದೆ, ತುಂಬಾ ಸ್ವೀಟ್ ಅಂತ ಅನಿಸ್ತಿತ್ತು, ಚೆನ್ನಾಗಿತ್ತು. ಮತ್ತು ಇದು ಡೇಟ್ಸ್ ಇತ್ತಲ್ವ, ಹಸಿದು ಡೇಟ್ಸ್ ಎಲ್ಲೋ ಬರುತ್ತಲ್ವ, ಇದಂತೂ ಇದಕ್ಕೇನು ಬೋನ್ಸ್ಗಂತೂ ತುಂಬ ಒಳ್ಳೆಯದು ಇದು, ಮತ್ತು ಸ್ಕಿನ್ನಿಗೆ, ಹೇರಿಗೂ ಕೂಡ ಒಳ್ಳೆಯದು ಇದು.
ಹಾಗಾಗಿ ನಾನು ಬುಕ್ ಮಾಡಿಕೊಂಡೆ. ಇದು ತೊಳಿಬೇಕಾದ್ರೆ ಎಲ್ಲ ಹಣ್ಣು ಹಾಕಿದ್ದಲ್ವ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಯೆಲ್ಲೋ ಮತ್ತು ರೆಡ್ಡು ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಹಣ್ಣೆಲ್ಲ ತೊಳೆದ್ಬಿಟ್ಟು ಅದು ಹಾರಲಿ ಅಂತೇಳಿ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಏನಾದರೂ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೇನು ನಾನ್ ವೆಜ್ ಏನು ಇರಲಿಲ್ಲಲ್ಲ ಇವತ್ತು, ಹಾಗಾಗಿ ಮೊಟ್ಟೆಲಿ ಏನಾದರೂ ಮಾಡೋಣ ಅಂಥೇಳಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂಥೇಳಿ ಅಂದ್ಕೋತಾ ಇದ್ದೆ. ಆಮೇಲೆ ಅವರು ಬೇಡ ಸಾಂಬಾರೇ ಮಾಡಿಬಿಡು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪನೇ ಸಾಂಬಾರು ಮಾಡಿಬಿಡೋಣ, 2 ಟೈಮ್ಗೆ ಆಗಿಬಿಡುತ್ತೆ, ಇನ್ನು ನಾಳೆ ಸೋಮವಾರ ಅಲ್ವಾ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪನೇ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಈ ರೆಸಿಪಿನ ನಾನು ಶಾರ್ಟಲ್ಲಿ ಹಾಕಿರ್ತೀನಿ, ಬೇಕಂತ ಅಂದರೆ ನೋಡಿ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ಹಾಗಾಗಿ ಮಾಡ್ತಾಯಿದ್ದೆ, ಸಾಂಬಾರೆಲ್ಲ ಮಾಡಿಬಿಡೋಣ ಬೇಗ. ಇನ್ನು ಅವ್ರು ಬಂದು ಊಟ ಟೈಮ್ಗೆ ಏನಾದ್ರು ಬಂದರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಸಾಂಬಾರೆಲ್ಲ ಇಟ್ಬಿಟ್ಟು ಹಾಗೆಯೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ನನಗೇನಂತ ಅಂದರೆ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದನ್ನೇ ನಿಂತ್ಕೊಂಡು ಅಲ್ಲೇ ಮಾಡೋದಕ್ಕೆ ನನಗಾಗಲ್ಲ. ಈಗ ಸಾಂಬಾರು ಬೇಯ್ತಾ ಇರುತ್ತೆ ಅಲ್ವಾ, ಹಾಗೆ ಪಾತ್ರೆ ಇದ್ದರೆ ಪಾತ್ರೆ ವಾಶ್ ಮಾಡ್ಕೊಂಬಿಡ್ತೀನಿ, ಇಲ್ಲ ಬೇರೆ ಏನಾರು ಕೆಲಸ ಇತ್ತು ಅಂತಂದರೆ ಬೇರೆ ಮಾಡ್ಕೊಂಬಿಡ್ತೀನಿ. ಈಗಿನ ಸ್ಟವ್ಗಳಲ್ಲೆಲ್ಲ 2-3 ಒಲೆ ಇರುತ್ತೆ ಅಲ್ವಾ, ಹಾಗಾಗಿ ಕಾಯೋ ಅಗತ್ಯನೇ ಇರೋದಿಲ್ಲ. ಈಗ ಒಂದಾದ್ಮೇಲೆ ಇನ್ನೊಂದು ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಇರುತ್ತೆ, ಇನ್ನೊಂದು ಐಟಮ್ ಏನಾದರೂ ಇಟ್ಟು ಮಾಡಿಬಿಡೋದು ಆ ಥರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇವಾಗ ರೈಸ್ನ ತೊಳೆದು ಇಟ್ಬಿಡೋಣ, ಇದಾಗೋಷ್ಟರಲ್ಲಿ ಸಾಂಬಾರು ಆಗೋಷ್ಟರಲ್ಲಿ ರೈಸು ಆಗಿಬಿಡುತ್ತೆ ಅಂತೇಳಿ ರೈಸ್ಗೆ ಇಡ್ತಾಯಿದ್ದೆ. ನಾನೇನಂತ ಅಂದರೆ ಓಪನ್ ಪಾತ್ರೆಯಲ್ಲೇ ಮಾಡಿಬಿಡ್ತೀನಿ, ಕುಕ್ಕರಲ್ಲೆಲ್ಲ ಜಾಸ್ತಿ ಇಡೋಕ್ಕೆ ಹೋಗಲ್ಲ. ಹಾಗಂತ ಕುಕ್ಕರ್ ಬಳಸಲ್ಲ ಅಂತಲ್ಲ, ಬಳಸ್ತೀನಿ. ಅದೇನಂತ ಅಂದರೆ ಯಾವಾಗಲಾದ್ರೂ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಮಾತ್ರ ನಾನು ಕುಕ್ಕರ್ ಬಳಸ್ತೀನಿ. ಇಲ್ಲ ಅಂತ ಅಂದರೆ ಓಪನ್ ಪಾತ್ರೆಯಲ್ಲೇ ರೈಸ್ಗಿಟ್ಟು ಮಾಡ್ಕೊಂಬಿಡ್ತೀನಿ. ಇವಾಗ ಮುದ್ದೆ ಏನು ಮಾಡ್ತಿರ್ಲಿಲ್ಲ, ಯಾಕಂತಂದರೆ ಸ್ವಲ್ಪ ರೈಸನ್ನೇ ಇಟ್ಬಿಡೋಣ, ಸಂಜೆ ಬೇಕಾದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಡ್ತಾಯಿದ್ದೆ. ಸೊ ಹಾಗೆಯೇ ಪಾತ್ರೆಗಳು ಇತ್ತಲ್ವ, ಈಗ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದಾಗ ಪಾತ್ರೆನೂ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಪಾತ್ರೆನೂ ತೊಳ್ಕೊಂಬಿಡೋಣ ಅಂಥೇಳಿ ತೊಳ್ಕೊತಾ ಇದ್ದೆ. ಅಲ್ಲಿದಲ್ಲೇ ಕೆಲಸಗಳೆಲ್ಲ ಮುಗಿದೋಗ್ಬಿಡುತ್ತೆ. ಏನೋ ಇದು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದೇನು ಟೆನ್ಷನ್ ಇರೋದಿಲ್ಲ. ಈಗ ಒಂದು ಕಡೆ ಒಂದು ಕೆಲಸ ಆಗ್ತಾಯಿದ್ರೆ ಇನ್ನೊಂದು ಕಡೆ ಇನ್ನೊಂದು ಕೆಲಸ ಆಗ್ತಾಯಿರುತ್ತೆ. ಆಮೇಲೆ ಏನು ಗೊತ್ತಾ, ಗಮನ ಬೇರೆ ಕಡೆ ಹೋದಷ್ಟು ನಮಗೂ ಕಾಲು ನೋಯ್ತಾ ಇದೆ ಮತ್ತು ನಿಂತು ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋದು ಏನು ಅಂತ ಅನಿಸಲ್ಲ. ಹಾಗಾಗಿ ನಾನು ಹಂಗೆ ಮಾಡ್ಕೊಂಬಿಡ್ತೀನಿ. ಈ ಕಡೆ ನೋಡಿ ಸಾಂಬಾರು ರೆಡಿ ಆಯಿತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಚೆನ್ನಾಗಿರುತ್ತೆ ಅಂಥೇಳಿ ಕಟ್ ಮಾಡಿ ಹಾಕಿದೆ. ನೋಡಿ ಮೊಟ್ಟೆ ಸಾಂಬಾರನ್ನು ಆಯಿತು. ಸೊ ಊಟ ಎಲ್ಲ ಮುಗೀತು, ಅವರು ಬಂದರು. ಊಟ ಎಲ್ಲ ಮುಗಿಸ್ಕೊಂಡು ಹಣ್ಣೆಲ್ಲ ನೀರೆಲ್ಲ ಇಳ್ಕೊಂಡಿತ್ತಲ್ವ, ಸೊ ಡ್ರೈ ಆಗಿತ್ತಲ್ಲ ಅಂತೇಳ್ಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂಥೇಳಿ ಎತ್ತಿಡ್ತಾಯಿದ್ದೆ. ಅದರಲ್ಲಿ ಸ್ವಲ್ಪ ಜರಿ ಒಂದು ಫುಲ್ ಪೂರ್ತಿ ಹಣ್ಣಾಗ್ಬಿಟ್ಟಿತ್ತು, ಅದನ್ನು ತಿನ್ನೋಣ ಅಂತೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ಟು ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ, ಈ ಥರ ಹಣ್ಣುಗಳ್ನೆಲ್ಲ ಕೊಟ್ಟರೆ ನನಗಂತೂ ಏನೂ ಬೇಡ ಅಂತ ಅನಿಸುತ್ತೆ. ಈ ಥರ ವೆರೈಟಿ ಹಣ್ಣುಗಳ್ನೆಲ್ಲ ತಿನ್ನೋದೇ ಅಪರೂಪ ಅಲ್ವಾ, ಸೀಸನಲ್ ಫ್ರೂಟ್ಸ್ಗಳನ್ನ. ಹಾಗಾಗಿ ನಾನು ಇದನ್ನು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಎತ್ತಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೆ. ದೇವ್ರು ಬರಬೇಕಾದ್ರೆ ಮೈಸೂರು ಸ್ಯಾಂಡಲ್ದು ಫ್ಯಾಕ್ಟ್ರಿ ಇದೆಯಲ್ವ, ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿಂದ ಗಂಧದ ಕಡ್ಡಿಗಳು ಮತ್ತು ಸೋಪು ಎಲ್ಲನೂ ಒಂದಷ್ಟು ತೊಗೊಬಂದ್ಬಿಟ್ಟಿದ್ರು ಅವರು ಪ್ರತಿ ಸಲ ಹಾಗೆ. ನಮ್ಮ ಮನೇಲಿ ಮೈಸೂರದ್ದು ಸ್ಯಾಂಡಲ್ದು ಗಂಧದ ಕಡ್ಡಿ ಎಲ್ಲ ಬರುತ್ತೆ ಅಲ್ವ, ಧೂಪ, ಗಂಧದ ಕಡ್ಡಿ ಮತ್ತು ಸೋಪು ಅದನ್ನೆಲ್ಲ ಅಲ್ಲಿಂದನೇ ತೊಗೊಂಬರೋದು. ಸೊ ಹಾಗಾಗಿ ಇವರು ಅಲ್ಲಿಂದನೇ ತೊಗೊಂಬಂದಿದ್ರು. ಅದನ್ನೆಲ್ಲ ಎತ್ತಿಡ್ತಾಯಿದ್ದೆ ನಾನು. ಅದನ್ನೇನು ವೀಡಿಯೋ ಮಾಡಿ ತೋರಿಸ್ತಿಲ್ಲ ನಿಮಗೆ, ನಾಳೆ ತೋರಿಸೋಣ, ಟೈಮ್ ಆಗಿಬಿಡುತ್ತೆ ಅಂತೇಳಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ಅಲ್ಲೇ ಬರ್ತಾ ಯಶವಂತಪುರದಲ್ಲಿ ಸೊಪ್ಪೆಲ್ಲ ಮಾರ್ತಾಯಿದ್ರಂತೆ. ಫ್ರೆಶ್ ಆಗಿತ್ತು ಕಣೆ, ಇವಾಗ ಲೋಡು ಇಳಿಸ್ತಾಯಿದ್ರು ಅಂತ ಹೇಳ್ತಾಯಿದ್ರು. ನಾನು ಇಲ್ಲ, ಇವರು ಫಸ್ಟೇ ಸೊಪ್ಪು ಫ್ರೆಶ್ ಆಗಿರೋದು ತರಲ್ಲ, ಹಂಗಾಗಿ ಇವ್ರ ಹತ್ರ ನಾನು ಹೇಳೋಕ್ಕೆ ಹೋಗಲ್ಲ. ಅದಕ್ಕೆ ಇವರು ಇಲ್ಲ ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಾಯಿದ್ರು. ನಾನು ಅದೇ ಅಂದ್ಕೊತಾ ಇದ್ದೆ, ಈ ಸಂಜೆನಲ್ಲಿ ಯಾರಪ್ಪ ಅದು ಫ್ರೆಶ್ ಆಗಿರೋ ಸೊಪ್ಪೆಲ್ಲ ಇಟ್ಕೊಂಡಿರೋದು ಅಂತ ಅಂತಿದ್ದೆ. ಆಮೇಲೆ ಅವರು ಇಲ್ಲ, ಇವಾಗ ಲೋಡ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ, ತೊಗೊಬರ್ತೀನಿ ಅಂದರು. ಸರಿ ತನ್ನಿ ಅಂತ ಅಂದಿದ್ದೆ. ಸುಮಾರಷ್ಟು ಸೊಪ್ಪು ತಂದಿದ್ದರು. ಹಾಗಾಗಿ ನಮ್ಮ ಅತ್ತೆಗೂ ಸ್ವಲ್ಪ ಕೊಟ್ಬಿಡೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅವರು ಬಂದರು, ಅವರಿಗೂ ಕೊಟ್ಬಿಟ್ಟು ಇದು ಮಾಡ್ತಾಯಿದ್ದೆ. ಆಮೇಲೆ ಗಂಧದ ಕಡ್ಡಿ ಧೂಪ ಎಲ್ಲ ತಂದಿದ್ರಲ್ವ, ಅದು ಸ್ಮೆಲ್ ನೋಡಿ ಹೇಗಿದೆ ಅಂದ್ಬಿಟ್ಟು ಒಂದು ಹತ್ಸ್ಬಿಟ್ಟು ಮುಂದೆಗಡೆ ಇಟ್ಟಿದ್ರು. ಅದನ್ನೇ ಹೇಳ್ತಾಯಿದ್ದೆ, ಎಷ್ಟು ಸ್ಮೆಲ್ ಘಮ ಘಮ ಅಂತ ಇದೆ ಅಂತ ಹೇಳ್ಬಿಟ್ಟು.
ಆ ಧೂಪದ್ದು ಒಂದೇ ಒಂದು ಕಡ್ಡಿ ಇರೋದಷ್ಟೇ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂತಂದರೆ ಮನೆ ತುಂಬ ಪರಿಮಳ ಬರ್ತಾಯಿತ್ತು. ನಾವೆಲ್ಲೋ ಒಂದು ಕ್ಷಣ ದೇವಸ್ಥಾನದಲ್ಲಿದ್ದೀವೇನೋ ಅನ್ನುವಷ್ಟು ಘಮ ಘಮ ಅಂತ ಬರ್ತಾಯಿತ್ತು ಅದು. ಹಾಗಾಗಿ ನಾಳೆ ಹೆಂಗೂ ಹುಣ್ಣಿಮೆ ಅಲ್ವಾ, ಸೊ ನಾಳೆ ಬಾಗ್ಲ ಹತ್ರ ಹಚ್ಬಿಟ್ರೆ ಮನೆ ಒಳಗಡೆನೇ ಬರುತ್ತೆ ನಮಗೆ ಅದು ಪರಿಮಳ. ಸೊ ಬಂದರೆ ಮನೆ ತುಂಬ ಸ್ಮೆಲ್ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿತ್ತದು. ಸೊ ಇವತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.